ಯಾರಿನಿ ಮೋಹಿನಿ ಇಂಥ ಮನುಷ್ಯರಿಗೆ ಸಹಾಯ ಮಾಡ್ತೀನಿ ಅಂತ ಬಂದಿದ್ಯಾ? ಬಂದ್ ಕೂರು. ಹೋಗಿ ಆ ಮರದ ಕೆಳಗಡೆ ಬಂದಿಯಾಗೋ. ಬಿಟ್ಬಿಡು ನನ್ನನ್ನ. ಹೋಗ್ ಬಂದಿಯಾಗೋ. ಯಾವಾಗ ಬಂಧನದಿಂದ ಹೊರಗಡೆ ಬರ್ತೀನೋ ಆಗ ನಿಮ್ಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ನಾನು ಆಲ್ರೆಡಿ ನಿರ್ಧಾರ ಮಾಡಿದ್ದೀನಿ. ಬೆಳ್ಳಿನ ಈ ಜನ್ಮದಲ್ಲಿ ನಾನು ಮದುವೆ ಮಾಡ್ಕೊಳಕ್ ಆಗಲ್ಲ. ನನ್ನ ಜೀವನದಲ್ಲಿ ನೀನ್ ಹೆಂಡತಿಯಾಗಿ ಬರೋದಕ್ಕೆ ಚಾನ್ಸೇ ಇಲ್ಲ. ನೀನ್ ಇನ್ನೊಬ್ರನ್ನ ಮದ್ವೆ ಆದ್ರೆ ಮಾತ್ರ ನಾನು ನೆಮ್ಮದಿಯಾಗಿರೋಕ್ಕಾಗೋದು. ನಿನಗೋಸ್ಕರ ಅಂತ ನಾನು ನೆಮ್ಮದಿನ ಎಷ್ಟು ದಿನ ಅಂತ ಬಲಿ ಕೊಡ್ಲಿ? ಮಾಯಾ, ಈಗಷ್ಟೇ ಬಂದ್ವಿ. ಹುಡುಗನ ಮನೆಯವರು ಬಂದಿದ್ದಾರೆ. ಹಾ, ನಾವು ಅಂದ್ಕೊಂಡಾಗೆ ನಡೆಯುತ್ತೆ. ನೀನೇನು ಯೋಚನೆ ಮಾಡಬೇಡ. ಏನು ನಡೆಯುತ್ತೆ ಅಂತ ತಿಳ್ಕೊಂಡು ಆಮೇಲೆ ನೀನು ಫುಲ್ ಡೀಟೇಲ್ಸ್ ಕೊಡ್ತೀನಿ. ಪದೇ ಪದೇ ಫೋನ್ ಮಾಡಬೇಡ, ಆಯ್ತಾ? ಹಾಂ. ಬೆಳ್ಳಿ, ಈ ರೀತಿ ಬೇಜಾರಲ್ಲಿ ಇರಬೇಡ. ಮತ್ತಿನ್ನೇನು ಮಾಡು ಅಂತ್ಯ ಹರಿಣಿ? ಚೆನ್ನಾಗಿ ನಗ್ನಗ್ತಾ ಇರೋಕ್ಕೆ ನನ್ನ ಮನ್ಸೊಪ್ಪಲ್ಲ. ನಾನು ಬೇಜಾರಲ್ಲಿದ್ದರೆ ಮಾವಂಗಾಗಲ್ಲ. ಬಂದಿರೋ ಗಂಡಿಗೆ ನಾನು ಏನಂತ ಹೇಳಿ ಏನು ಮಾಡಿ ನನಗೊಂದು ತಿಳಿತಿಲ್ಲ. ಮತ್ತು ಮಾವನೇ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. ತುಂಬ ನಿರೀಕ್ಷೆಗಳು ಇಟ್ಕೊಂಡಿದ್ದು ನನ್ನ ತಪ್ಪ ಇಲ್ಲ, ನನ್ನ ಪ್ರೀತಿನ ಅವ್ರಿಗೆ ತಲುಪಿಸ್ತಾ ಇದ್ದಿದ್ದು ದೇವ್ರ ತಪ್ಪ? ಯಾರನ್ನ ಅಂತ ದೋಷಿಸ್ಲಿ ಹರಿಣಿ? ಪುಷ್ಪ, ಅಡುಗೆ ಮನೇಲಿ ಒಲೆ ಮೇಲೆ ಹಾಲು ಹುಕ್ ಸುರಿದೋಗ್ತಾ ಇದೆ. ನೀನು ಏನು ವಿಚಾರ ಮಾಡ್ತಾ ನಿಂತಿದ್ಯಾ? ಇನ್ನೇನತ್ತೆ, ಬೆಳ್ಳಿ ಹುಟ್ಟಿದ ಹಬ್ಬ ದಿವಸ ಅಷ್ಟೆಲ್ಲ ಅವಮಾನ ಮಾಡಿದ ಮಾಯಾ ಇವತ್ತಿವಳಿಗೆ ಗಂಡು ನೋಡಿ ಮನೆಗೆ ಕಳಿಸ್ತಿದ್ದಾಳೆ ಅಂದ್ರೆ ಏನರ್ಥ? ಏನಾದ್ರೂ ಎದುರುಗಡೆ ಸಿಗ್ಬೇಕಾಗಿತ್ತು. ಚಪ್ಪಲಿ ತಗೊಂಡು ನೀವು ಅಳಿಸ್ತಿದ್ದೆ. ಅವರು 3 ಬಿಟ್ಟವರು. ಗಾದೆನೇ ಕೇಳಿಲ್ವಾ? 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಆಸ್ತಿಗೆ ಹಣಕ್ಕೆ ಆಸೆ ಪಡೋರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ನೋಡು, ಅವ್ರ ವಿಷಯ ಮಾತಾಡಿ ನಮಗೆ ಉಪಯೋಗ ಇಲ್ಲ. ಅವ್ರ ವಿಷಯ ನಮ್ಗೆ ಯಾಕೆ ಬೇಕು? ನೋಡು, ಈಗ ಬೆಳ್ಳಿನ ನೋಡೋಕ್ಕೆ ಗಂಡನ ಮನೆಯವ್ರು ಬಂದಿದ್ದಾರೆ. ಈಗ ನಮಗೆ ಬೇಕಾಗಿರೋದು ನಮ್ಮ ಹುಡುಗಿಗೆ ಚೆನ್ನಾಗಿ ಮದುವೆ ಮಾಡಿ ಅವಳನ್ನ ಸಂತೋಷದಿಂದ ಗಂಡನ ಮನೆಗೆ ಕಳಿಸೋದಷ್ಟೇ. ನಮಗೇನು ಬೇರೆ ಏನೂ ಬೇಡ. ನೋಡು, ನೀನೇನು ಯೋಚನೆ ಮಾಡಬೇಡ. ನಾನು ಬೆಳ್ಳಿ ನೋಡ್ಕೊಂಡು ಬರ್ತೀನಿ. ನಿನ್ನ ಕೆಲಸದ ಕಡೆ ಗಮನ ಕೊಡು. ಸರಿ ಅತ್ತೆ. ನೀನು ಯಾರನ್ನೂ ದೂಷಿಸೋದು ಬೇಡ ಬೆಳ್ಳಿ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಗಂಡಿನ ಹತ್ರ ಹೇಳು. ಅವ್ನು ನಿನ್ನ ಮಾತು ಕೇಳ್ತಾನೆ. ನೋಡು, ನೀನು ಈ ಥರ ಸೈಲೆಂಟಾಗಿ ಕೂತ್ರೆ ನಿನ್ನ ಮದುವೆ ಕೂಡ ಸೈಲೆಂಟಾಗೇ ನಡೆದೋಗುತ್ತೆ. ಆಮೇಲೆ ನಾವೇನು ಮಾಡೋಕ್ಕಾಗಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅವ್ನಿಗೆ ಹೇಳು. ಅವ್ನು ಅರ್ಥ ಮಾಡ್ಕೊಂಡ್ರು ಮಾಡ್ಕೋತಾನೆ. ನೋಡು, ಈಗ ನೀವಿಬ್ಬರು ಮಾತಾಡೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ನೀನು ಧೈರ್ಯವಾಗಿರು, ಸರಿನಾ? ಅತ್ತೆ, ಬೆಳ್ಳಿನ ಕರ್ಕೊಂಬನ್ನಿ. ಬೆಳ್ಳಿ, ಏನ್ ಮಾಡ್ತಾ ಇದೀಯಾ? ಇನ್ನು ನೀನು ಅಲಂಕಾರ ಮುಗಿಲಿಲ್ವಾ? ಹರಿಣಿ, ಬೇಗ ಕರ್ಕೊಂಬ ಅಮ್ಮ. ಅಮ್ಮ 2 ನಿಮಿಷ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ. ಹಾ, ಅವಳು ಕುಂಕುಮ ಸರಿ ಇಲ್ಲ, ಸರಿ ಮಾಡ್ಬಿಟ್ಟು ಕರ್ಕೊಂಬ. ಹಾ ಅಮ್ಮ.
ಮೊದಲು ಮನದ ಮೇಲೆ ಸವಿದ ನೆನಪು ಸವಿಯು ಮುನ್ನ ಆ ದೇವರು ಕೊನೆ ಸಾಲವು ಕಣ್ಣೀರಲ್ಲೇ ಬರೆದಂತಿದೆ. ಸಾಕು ಸಾಕು ಸಾಕಿನ್ನು ಈ ಜೀವಕ್ಕೆ ನೀನೇ ಬೇಕಿನ್ನು. ಸಾಕು ಸಾಕು ಸಾಕಿನ್ನು ಕಣ್ಣೀರಿಗೂ ನೀನೇ ಬೇಕಿನ್ನು. ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳಲ್ವೇನು? ನಾವು ಒಪ್ಕೊಂಡ್ರೆ ಆಗುತ್ತೆ. ಏನೋ ಮಾತಾಡ್ಕೋತಾ ಇದ್ದೀರಾ? ಏನೇ ವಿಷಯ ಇದ್ರೂ ನೇರವಾಗಿ ಕೇಳಿ. ಅಮ್ಮ ಮುಚ್ಚು ಮರೆ ಯಾಕೆ? ಹುಡುಗಿ ನಮಗೆ ಒಪ್ಪಿಗೆ ಆಗಿದ್ದಾಳೆ. ಇನ್ನು ನಮ್ಮ ಮಗ ಏನು ಅಂತ ಹೇಳಿದರೆ ಮುಂದಿನ ವಿಷಯ ಮಾತಾಡ್ಬೋದು. ಹುಡುಗ ಏನೂ ಮಾತಾಡ್ತಾನೆ ಇಲ್ಲ. ನಿಮ್ಮ ಇಷ್ಟ ಹೇಳಕ್ಕೆ ಎಲ್ರ ಮುಂದೆ ನಾಚಿಕೆ ಆಗಿರ್ಬೇಕೇನೋ. ನೀವು ನೇರವಾಗಿ ಬೆಳ್ಳಿ ಜೊತೆಗೇನೆ ಮಾತಾಡಿ. ಅಲ್ಲೇ ನಿಮ್ಮ ಇಷ್ಟ ಏನು ಅಂತಲೂ ಹೇಳ್ಬಿಡಿ. ನಮಗೇನು ಅಭ್ಯಂತರ ಇಲ್ಲ. ನನಗೂ ಅವ್ರ ಜೊತೆ ನೇರವಾಗಿ ಮಾತಾಡಬೇಕು ಅಂತ ಆಸೆ ಇದೆ. ನನ್ನ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಕೊಂಡ್ರೆ ನನಗೂ ನೆಮ್ಮದಿ ಆಗುತ್ತೆ. ಅದಕ್ಕೆ ಅಯ್ಯೋ, ಹುಡುಗನೇ ಒಪ್ಕೊಂಡಿದ್ದಾನೆ ಅಂತ ಅಂದಮೇಲೆ ಹುಡುಗಿ ಒಪ್ಕೊಳ್ದೆ ಇರ್ತಾಳ? ಇಬ್ರು ಮಾತಾಡಿವ್ರಂತೆ. ಬನ್ನಿ ಬಾ ಬೆಳ್ಳಿ. ನೋಡು, ಇದು ನಿನ್ನ ಕೊನೆ ಅವಕಾಶ. ಈ ಅವಕಾಶ ಮತ್ತೆ ಸಿಗಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆಲ್ಲ ಹೇಳ್ಬಿಡು. ಹರಿಣಿ, ನಾನು ಮತ್ತೆ ಯಾರಿಗೂ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ನಾನೇನು ಮಾತಾಡಲ್ಲ. ಬೆಳ್ಳಿ, ಬಾವಿಗೆ ಬಿದ್ದವರು ಮೇಲೇಳಕ್ಕೆ ಏನಾದರೂ ಪ್ರಯತ್ನ ಪಡ್ತಾರೆ, ಆದರೆ ಯಾರೂ ಮುಳುಗಿ ಸಾಯ್ಬೇಕು ಅಂತ ಇಷ್ಟಪಡಲ್ಲ. ಈಗ ನೀನು ಅದೇ ಸ್ಥಿತಿನಲ್ಲಿದ್ಯಾ. ಈಗ ನೀನು ಹೇಗಾದರೂ ಮಾಡಿ ನೀರಲ್ಲಿ ಮುಳುಗೋದ್ರಿಂದ ತಪ್ಪಿಸ್ಕೋಬೇಕು. ಇಲ್ಲ ಅಂದರೆ ಜೀವನ ಪರ್ಯಂತ ನೋವಲ್ಲೇ ಕೈ ತೊಳಿಬೇಕಾಗುತ್ತೆ. ಹರಿಣಿ, ಮುತ್ತು ಮಾವ ಈಗಾಗಲೇ ನನ್ನ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಾಗಿದೆ. ಅದನ್ನು ಮೀರಿ ನಂಗೆ ಮಾತಾಡೋಕ್ಕೆ ಧೈರ್ಯನೂ ಇಲ್ಲ, ಇಷ್ಟನೂ ಇಲ್ಲ. ನೋಡು ಬೆಳ್ಳಿ, ಈಗಲೂ ನೀನು ಧೈರ್ಯ ತಗೊಳ್ಳೇಬೇಕು. ಮುತ್ತು ಮಾವಂದು ಮಾಯಂದು ಮದುವೆ ನಡೆಯುತ್ತೆ ಅಂತ ಈಗಲೂ ನನಗೆ ಖಂಡಿತ ನಂಬಿಕೆ ಬರ್ತಿಲ್ಲ. ಈ ಒಂದು ಅಪಾಯದಿಂದ ಪಾರಾಗ್ಬಿಟ್ರೆ ಸಾಕು. ಆಮೇಲೆ ಮುಂದಿನ ದಾರಿ ಏನು ಅಂತ ಯೋಚನೆ ಮಾಡ್ಬೋದು. ಇಲ್ಲ ಅಂದರೆ ಆ ಹುಡುಗನ ಜೊತೆಗೆ ನಿನ್ನ ಮದುವೆನ ಫಿಕ್ಸ್ ಮಾಡಿಬಿಡ್ತಾರೆ. ಒಂದ್ಸತಿ ಮದುವೆ ಫಿಕ್ಸ್ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಆ ಮಾಯನ್ ಗ್ಯಾಂಗು ನಿನ್ನನ್ನು ನರ್ಕಕ್ಕೆ ತಳ್ಳಿಬಿಡ್ತಾರೆ. ಬೆಳ್ಳಿ, ಯೋಚನೆ ಮಾಡಿ ನಿರ್ಧಾರ ತಗೋ ಬೆಳ್ಳಿ. ನಿನ್ನ ಕೈ ಮುಗಿತೀನಿ. ನನಗೆ ಗೊತ್ತು, ಹುಡುಗ ಹುಡುಗಿ ಮಾತಾಡೋ ವಿಚಾರದಲ್ಲಿ ಹುಡುಗಿಗೆ ಸ್ವಲ್ಪ ಭಯ ಜಾಸ್ತಿ ಇರುತ್ತೆ ಅಂತ. ನೀವು ನನಗೇನೇ ಪ್ರಶ್ನೆ ಕೇಳೋದಿದ್ರು ನೇರವಾಗಿ ಕೇಳಿ. ಏನು ಮುಚ್ಚುಮರೆ ಇಲ್ಲದೆ ಎಲ್ಲ ಹೇಳ್ತೀನಿ. ಅದೇ ರೀತಿ ನನ್ನ ಪ್ರಶ್ನೆಗೂ ನೀವು ನೇರವಾಗಿ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಬಗ್ಗೆ ತುಂಬ ಜನನ ವಿಚಾರಿಸ್ಕೊಂಡೆ ಹೆಣ್ಣು ನೋಡೋಕೆ ಬಂದಿದ್ದು. ಆದರೆ ಎಲ್ಲ ಹೇಳೋದು ಒಂದೇ ಮಾತು, ಬೆಳ್ಳಿ ಅಂತ ಹುಡುಗಿನ ನೋಡೋಕೆ ಹೋಗ್ತಿದ್ದೀರಾ, ನಿಜವಾಗ್ಲೂ ನೀವು ಪುಣ್ಯ ಮಾಡಿದ್ದೀರಾ, ಕಣ್ಣು ಮುಚ್ಕೊಂಡು ಮದುವೆ ಆಗಿ ಅಂತಿದ್ರು. ನನಗೆ ಯಾಕೆ ಎಲ್ಲರೂ ಹೀಗೆ ಹೇಳ್ತಿದ್ದಾರೆ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು. ನನಗೆ ನೀವು ತುಂಬ ಹಿಡಿಸಿದ್ದೀರಾ. ನಿಮ್ಮನ್ನು ಮದುವೆ ಆಗೋಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ. ನೀವು ನನ್ನ ಹೆಂಡತಿಯಾಗಿ ಬಂದರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೀವೇನು ಹೇಳ್ತೀರಾ? ನಾನು ನಿಮ್ಗೆ ಇಷ್ಟ ಆದ್ನಾ?
ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮಗಿರೋ ಗುಣಕ್ಕೆ ಸರಿಯಾದ ಜೋಡಿ ಅಲ್ಲ ನಾನು. ಏನು ಮಾಡ್ತಿದ್ದಾರೆ ಎದ್ದೇಳಿ. ನಿಮ್ಮ ಬಗ್ಗೆ ಎಲ್ಲರೂ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ನೀವು ನೋಡಿದ್ರೆ ನಿಮ್ಮ ಬಗ್ಗೆ ತಪ್ಪಾಗಿ ಹೇಳ್ಕೊತಾ ಇದ್ದೀರಾ. ನನಗೊಂದು ಅರ್ಥ ಆಗ್ತಿಲ್ಲ. ನಾನೊಬ್ರನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದೀನಿ. ನನಗವ್ರಂದ್ರೆ ತುಂಬ ಇಷ್ಟ. ನನ್ನ ಮದುವೆ ಆಗೋದೇ ಆದರೆ ಅದು ಅವ್ರನ್ನ ಮಾತ್ರ. ಇಲ್ಲ ಅಂದರೆ ಜೀವನ ಪರ್ಯಂತ ಈಗ ಹೇಗಿದ್ದೀನೋ ಹಾಗೆ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವು ಮನ್ಸಾರೆ ಪ್ರೀತಿಸ್ತಿರೋ ಆ ವ್ಯಕ್ತಿ ಯಾರು? ಅಲ್ಲಿ ಹಾಲ್ನಲ್ಲಿ ಕೂತಿದಾರಲ್ಲ ಮುತ್ತು ಮಾವ, ಅದು ಈಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ನನಗೆ ಅವ್ರಂದ್ರೆ ತುಂಬ ಇಷ್ಟ. ಬೀಜ ಹೇಗೆ ಸಸಿಯಾಗಿ ಮರ ಆಗತ್ತೋ ಹಾಗೆ ನನ್ನ ಪ್ರೀತಿ ಕೂಡ ಈಗ ಬೆಳೆದು ಹೆಬ್ಬರ ಆಗಿದೆ. ಅದನ್ನು ಕಡಿಯೋಕ್ಕಾಗಲ್ಲ. ಕಡಿದ್ರೆ ನಾನು ಉಳಿಯಲ್ಲ. ನನ್ನ ಮನಸ್ಸಲ್ಲೇ ಒಂದು ಪುಟ್ಟು ಗುಡಿ ಮಾಡಿಕೊಂಡು ಅದರಲ್ಲೇ ನನ್ನ ಮುತ್ತು ಮಾವನ ಇಟ್ಕೊಂಡು ಪೂಜಿಸ್ತಿದ್ದೀನಿ. ನನಗೇನೇ ಬೇಕು ಅಂದರೂ ನಾನು ಅವರನ್ನೇ ಕೇಳೋದು. ಅವರೇ ನನಗೆ ಪ್ರಪಂಚ. ಅವರೇ ನನ್ನ ಉಸಿರು ಅಂದ್ಕೊಂಡು ಬಾಳ್ತಾ ಇದ್ದೀನಿ. ಆದರೆ ಈಗ ಅವ್ರಿಗೆ ನಾನು ಬೇರೆಯವ್ರನ್ನ ಮದುವೆ ಆಗೋದೇ ಇಷ್ಟ. ಅದಕ್ಕೆ ನನಗೆ ಅವ್ರ ವಿರುದ್ಧ ಹೋಗೋಕ್ಕಾಗ್ಲಿ ನನ್ನ ಪ್ರೀತಿನ ಉಳಿಸ್ಕೊಳಕ್ಕಾಗ್ಲಿ ಆಗ್ತಿಲ್ಲ. ಅಳಿಸಿದ ತಕ್ಷಣ ಹೋಗೋಕ್ಕೆ ಬಣ್ಣನೂ ಅಲ್ಲ, ಹಾರಿಸಿದ ತಕ್ಷಣ ಹೋಗೋಕ್ಕೆ ದೀಪನೂ ಅಲ್ಲ. ನಾನು ಸಾಯೋವರೆಗೂ ನನ್ನ ಜೊತೆಲಿ ಉಳ್ಕೊಳ್ಳೋ ಈ ಪ್ರೀತಿನ ನಂಬಿದ್ದೀನಿ. ಇದು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಲಿಲ್ಲತ್ತೋ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿರೋ ಸತ್ಯನೆಲ್ಲ ನಿಮಗೆ ಹೇಳಬೇಕು ಅನ್ನಿಸ್ತು. ಅದಕ್ಕೆ ಹೇಳ್ತಿದ್ದೀನಿ ಸರ್. ಹುಡುಗಿಗೂ ಒಪ್ಪಿಗೆ ಇದೆ ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದು. ಆದರೆ ಮುತ್ತು ಮಾವನ ಮಾತು ಕೇಳಿ ನನಗೆ ಅವಾಗಿಂದನೂ ಅಭ್ಯಾಸ. ಅದಕ್ಕೆ ಅವ್ರು ಕೇಳಿದಾಗ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಆದ್ರೆ ಈಗ ನನಗೆ ತುಂಬ ಕಷ್ಟ ಆಗ್ತಿದೆ. ನಾನು ಮಾಡ್ತಿರೋ ತಪ್ಪು ಅಂತ ನನಗೆ ಗೊತ್ತು. ಆದರೆ ಮನಸ್ಸು ನನ್ನ ಮಾತಲ್ಲ, ಯಾರ ಮಾತನ್ನೂ ಕೇಳೋ ಸ್ಥಿತಿಲಿಲ್ಲ. ಮೊದಲಿಂದಾನು ನನ್ನ ಮನಸ್ಸಿಗೆ ನಾನು ನಡೀತಾ ಇರೋ ವಿಚಾರನೆಲ್ಲ ನಡೆಯುತ್ತೆ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಅದು ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ನನ್ನ ಮನಸ್ಸನ್ನ ನಾನೇ ಸಮಾಧಾನ ಪಡಿಸ್ಬೇಕು. ಹೀಗಿರುವಾಗ ಇನ್ನೊಬ್ಬರನ್ನ ಮದುವೆ ಹಾಕೋ ಅಂತ ಬಲವಂತ ಮಾಡೋಕ್ಕಾಗಲ್ಲ. ಪ್ರೀತಿ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೋವನ್ನೇ ನುಂಗ್ಕೊಂಡು ಬದುಕಬೇಕು ಅನ್ನಿಸ್ತಿದೆ. ನನಗೆ ಯಾವ ಸ್ಥಿತಿಲಿದ್ದೀನಿ ಅಂತ ನಿಮಗೆ ಅರ್ಥ ಮಾಡಿಸೋಕ್ಕೂ ನನಗೆ ಕಷ್ಟ ಆಗ್ತಿದೆ. ಹಿಂದಿನ ಕಾಲದಲ್ಲಿ ದೇವ್ರನ್ನ ಕೇಳ್ಕೊಂಡ್ರೆ ಕೇಳಿದ ವರ ಕೊಡ್ತಿದ್ರಂತೆ. ಈಗ ನನ್ನ ಪಾಲಿಗೆ ನೀವೇ ದೇವ್ರಾಗಿ ಬಂದಿದ್ದೀರ. ದಯವಿಟ್ಟು ನಾನು ಕೇಳೋ ವರನ ಇಲ್ಲ ಅಂತ ಮಾತ್ರ ಹೇಳಬೇಡಿ. ದಯವಿಟ್ಟು ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ. ಮನೇಲಿ ಎಲ್ಲರೂ ಮದುವೆ ಬಗ್ಗೆ ಕೇಳಿದಾಗ ನನಗೆ ಆ ಹುಡುಗಿ ಇಷ್ಟ ಇಲ್ಲ ಅಂತ ಒಂದು ಮಾತು ಹೇಳಿ. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ನನಗೆ ಪ್ರೀತಿ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ. ಆದರೆ ನಿಮ್ಮನ್ನು ನೋಡಿದ ಮೇಲೆ ಪ್ರೀತಿ ಹೀಗೂ ಇರುತ್ತಂತ ಅನ್ನಿಸ್ತಿದೆ. ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸ್ ಆಫ್ ರೀ. ಇನ್ನೊಬ್ಬರು ಮನಸ್ಸನ್ನ ಪ್ರೀತಿಯಿಂದ ಗೆಲ್ಲಬೇಕೇ ಹೊರತು ಬಲವಂತವಾಗಿ ಆಗಲ್ಲ. ಅದು ಸರಿನೂ ಅಲ್ಲ. ಸರಿ, ನಾನು ನೀವು ಹೇಳ್ದಾಗೆ ಹೋಗಿ ನನಗೆ ಆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ನೀವು ನಿಮ್ಮ ಮುತ್ತು ಮಾವನ್ನೇ ಮದುವೆಯಾಗಿ ಸಂತೋಷವಾಗಿ ಬಾಳಿ. ಮದುವೆ ಕರೆಯೋದನ್ನು ಮರಿಬೇಡಿ. ಆಲ್ ದ ಬೆಸ್ಟ್. ನಗ್ರಿ, ನಿಮ್ಮ ನಗು ಚೆನ್ನಾಗಿದೆ.
ಹುಡುಗಿ ನಿಮ್ಗೆ ಇಷ್ಟ ಆದ್ಲಾ? ಏನ್ ತೀರ್ಮಾನ ತಗೊಂಡ್ರಿ? ಇದುವರೆಗೂ ನಾನು ನಮ್ಮ ಅಪ್ಪ ಅಮ್ಮನಿಗೆ ಬೇಜಾರು ಮಾಡ್ತಿರೋ ರೀತಿ ನಡ್ಕೊಂಡು ಬಂದಿದ್ದೀನಿ. ಈಗಲೂ ಅದೇ ರೀತಿ ಇರಬೇಕು ಅನ್ನೋದೇ ನನ್ನ ಆಸೆ. ನಾನು ಬೆಳ್ಳಿನ ಮದುವೆ ಆಗೋಕೆ ಒಪ್ಕೊಂಡಿದ್ದೀನಿ. ಆದ್ರೆ ಏನು ಹೇಳಿ, ಏನೇ ಆದ್ರೂ ಸರಿ ಮಾಡೋಣ. ಇಲ್ಲ ಸರ್, ಈ ವಿಷಯನ ಸರಿ ಮಾಡೋಕ್ಕಾಗಲ್ಲ. ಬೆಳ್ಳಿಗೆ ಈ ಮದುವೆ ಇಷ್ಟನೇ ಇಲ್ಲ. ಸರ್, ಸುಮ್ಮನೆ ದುಡುಕಿ ನಿರ್ಧಾರ ತಗೋಬೇಡಿ. ಅದೇನು ಅಂತ ಕರೆಕ್ಟಾಗಿ ವಿಚಾರಿಸೋಣ. ಏನೋ ಸಣ್ಣ ಪುಟ್ಟ ವಿಚಾರ ಆದರೆ ಸರಿ ಮಾಡ್ಬೋದು. ಇಷ್ಟನೇ ಇಲ್ಲ ಅಂದರೆ ಮದುವೆ ಹೇಗಾಗೋದು ಹೇಳಿ? ಇಲ್ಲ ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಬೆಳ್ಳಿನ 2-3 ಸರಿ ಕೇಳಿ ಈ ಮದುವೆಗೆ ಒಪ್ಪಿಗೆ ಇದೆ ಅಂದಮೇಲೆ ನಿಮ್ಮನ್ನ ಕರೆಸಿದ್ದು ನಾವು. ಇನ್ನೊಬ್ರನ್ನ ಮದುವೆ ಆಗೋಕೆ ಒಪ್ಪಿಗೆ ಇರೋರು ಅವ್ರ ಲಾಕೆಟಲ್ಲಿ ನಿಮ್ಮ ಫೋಟೋ ಯಾಕಿದೆ ನೀವೇ ಹೇಳಿ. ನೀವು ಆ ಲಾಕೆಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅದು ನಾನು ಬೆಳ್ಳಿಗೆ ಹುಟ್ಟಬ್ಬಕ್ಕೆ ಅಂತ ಪ್ರೆಸೆಂಟ್ ಮಾಡಿದ್ದೆ. ನೀವು ಒಂದು ಕಡೆ ಫೋಟೋ ನೋಡಿ ಕನ್ಫ್ಯೂಸ್ ಆಗಿದ್ದೀರಾ. ಆದರೆ ಇನ್ನೊಂದು ಕಡೆ ಫೋಟೋದಲ್ಲಿ ನನ್ನ ಹೆಂಡತಿ ಚಿತ್ರನ ಫೋಟೋ ಇದೆ. ಅದು ನೋಡಿದಿದ್ರೆ ನಿಮ್ಗೆ ಯಾವ ಅನುಮಾನನೂ ಬರ್ತಾ ಇರಲಿಲ್ಲ. ಒಂದು ಸೈಡ್ ಇರೋದು ನಿಮ್ಮ ಫೋಟೋ, ಇನ್ನೊಂದು ಸೈಡಲ್ಲಿ ಇರೋದು ನಿಮ್ಮ ಹೆಂಡತಿ ಚಿತ್ರ ಫೋಟೋ ಅಲ್ಲ, ಬೆಳ್ಳಿ ಫೋಟೋ ಇರೋದು. ನಾನೇನಾದರೂ ಸುಳ್ಳು ಹೇಳ್ತಿದ್ದೀನಿ ಅನ್ಸಿದ್ರೆ ಬೆಳ್ಳಿನ ಕರೆದು ಕೇಳಿ. ಮದುವೆ ಆದ್ಮೇಲೆ ಆದ್ರೂ ಲಾಕೆಟ್ನ ತೆಗಿತೀರಾ ಅಂತ ಕೇಳಿದ್ರೆ ನಿಮ್ಮನ್ನು ಬೇಕಾದ್ರೂ ಬಿಡ್ತೀನಿ, ಮುತ್ತು ಮಾವನಂತೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ. ಮದುವೆ ಆದ್ಮೇಲೆ ಹಳೆ ಪ್ರೀತಿಯನ್ನು ನೆನೆಸ್ಕೊಂಡು ಕೂತ್ಕೊಂಡ್ರೆ ಹೇಗೆ ಸಂಸಾರ ಮಾಡೋದು? ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ, ನಾವು ಹೊರಡ್ತೀವಿ. ಒಂದೇ ಒಂದು ನಿಮಿಷ ಸರ್. ಬೆಳ್ಳಿ, ಬೆಳ್ಳಿ. ಹಾ ಮಾವ. ಇವ್ರು ಹೇಳ್ತಾ ಇರೋದು ನಿಜನಾ? ಲಾಕೆಟಲ್ಲಿರೋ ಚಿತ್ರನ ಫೋಟೋ ತೆಗೆದು ನಿನ್ನ ಫೋಟೋ ಹಾಕೊಂಡಿದ್ಯಾ? ಮಾವ, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ನೀವು ಈ ರೀತಿ ಕೇಳ್ತಿದ್ದೀರಾ? ನಾನು ಆ ರೀತಿ ಮಾಡ್ತೀನಾ? ನನಗೆ ನಿಜವಾಗ್ಲೂ ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ನಾನು ಅದನ್ನು ನೋಡೂ ಇಲ್ಲ. ಇವ್ರು ನೋಡದೆ ಸುಮ್ಮನೆ ಬಂದು ಏನೇನೋ ಮಾತಾಡ್ತಿದ್ದಾರೆ. ಅವ್ರ ಮಾತನ್ನ ನಂಬೇಡಿ ಮಾವ. ಸುಳ್ಳು ಹೇಳಿ ನನಗೇನು ಆಗಬೇಕಾಗಿಲ್ಲ. ನಾನು ಯಾರಿಗೂ ಇಲ್ಲಿ ಸರ್ಟಿಫಿಕೇಟ್ ಕೊಡೋಕ್ಕಾಗಲಿ ಬಂದಿಲ್ಲ. ನಿಜ ಹೇಳಬೇಕು ಅನ್ನಿಸ್ತು ಹೇಳಿದೆ. ನೀವು ನೋಡಿದ್ರೆ ನನ್ನನ್ನೇ ಸುಳ್ಗಾರನ್ ಮಾಡ್ತಿದ್ದೀರಲ್ಲ. ಕರ್ಸಿ ಒಳ್ಳೆ ಮರ್ಯಾದೆ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಹಾಗೆಲ್ಲ ತಪ್ಪು ತಿಳಿ ಬಿಡಿ ಸರ್. ಬೆಳ್ಳಿ ನನಗಂತಲ್ಲ, ಯಾರಿಗೂ ಸುಳ್ಳು ಹೇಳಲ್ಲ. ಈ ಥರ ಮರ್ಯಾದೆ ತೆಗೆಯೋದಾಗಿದ್ರೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ನೀವು ಬೇಡ, ನಿಮ್ಮ ಸಮಾಧಾನ ಬೇಡ, ನಡೀರಿ ಅಮ್ಮ. ಸರ್, ಒಂದೇ ನಿಮಿಷ ಸರ್. ಅದೇನು ಅಂತ ನಾನು ವಿಚಾರಿಸ್ತೀನಿ. ಬೆಳ್ಳಿ, ಆ ಲಾಕೆಟಲ್ಲಿ ಏನಿದೆ ಅಂತ ತೋರಿಸು. ಆವಾಗಲೇ ಎಲ್ರಿಗೂ ನಂಬಿಕೆ ಬರೋದು. ನೀವೇ ಹೀಗೆ ಕೇಳ್ತಿದ್ದೀರಲ್ಲ ಮಾವ, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಬೆಳ್ಳಿ. ಸರಿನೋ ತಪ್ಪು ಅಂತ ಕೇಳಬೇಕಾದ್ರೆ ನಾವು ಭಯ ಪಟ್ಕೊಂಡು ಕೂರಕ್ಕಾಗಲ್ಲ, ಧೈರ್ಯವಾಗಿ ಎದುರಿಸ್ಬೇಕು. ನೀನೀಗ ಲಾಕೆಟಲ್ಲಿ ಏನಿದೆ ಅಂತ ತೋರಿಸ್ಲಿಲ್ಲ ಅಂದ್ರೆ ನಾನು ಎಲ್ರ ಮುಂದೆ ತಲೆ ತೆಗಿಸ್ಬೇಕಾಗತ್ತೆ. ದಯವಿಟ್ಟು ತೋರಿಸು ಬೆಳ್ಳಿ. ನಿಮಗೆ ಅವಮಾನ ಆಗೋದು ಬೇಡ ಮಾವ. ನೋಡಿ,